ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯ ಲೈಫ್ ಟುಡೇ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ನಿಮ್ಮ ಪ್ರೀತಿಯ ಸೂರ್ಯ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸ್ಟೂಡೆಂಟ್ ಲೈಫ್ ಅಂದರೆ ಫ್ರೆಂಡ್ಸ್, ಸ್ಟೂಡೆಂಟ್ ಲೈಫ್ ಸ್ಟಾರ್ಟಿಂಗಲ್ಲಿ ಹೇಗಿರುತ್ತೆ ಬಿಗ್ನರ್ಸ್ ಫ್ರೆಂಡ್ಸ್. ಇವತ್ತು ನಾನು ನಿಮ್ಮ ಮುಂದೆ ನಾನು ಒಂದು ಚಿಕ್ಕ ಒಂದು ಸ್ಟೋರಿನ ತರ್ತಾ ಇದ್ದೀನಿ, ಎಸ್ಪೆಷಲಿ ಸ್ಟೂಡೆಂಟ್ಗಳಿಗೆ, ವಿದ್ಯಾರ್ಥಿಗಳಿಗೆ. ಏನಪ್ಪ ಅಂತಂದರೆ ಬಿಗ್ನರ್ಸ್ ಏನಿರ್ತಾರೆ, ಎಸ್ಪೆಷಲಿ ಇದು ನನ್ನ ಲೈಫಲ್ಲಿ ಅನುಭವ ಆಗಿದ್ದು. ಏನಪ್ಪ ಅಂತಂದರೆ ನಾವು ಸ್ಕೂಲ್ ಡೇಸಲ್ಲಿ ನಾವೆಲ್ಲ ಹೇಗಿರ್ತೀವಿ ಅಂತಂತಂದರೆ, ಸ್ಟಡಿ ಮಾಡಬೇಕು ಅನ್ನೋ ಸಮಯಗಳಲ್ಲಿ ಫ್ರೆಂಡ್ಸ್ಗಳ ಸಹವಾಸ ಇರ್ತವೆ. ಸೊ ಒಳ್ಳೆಯವರು ಇದ್ದಾರೆ, ಸೊ ಕೆಟ್ಟವ್ರೇನಿದ್ದಾರೆ. ಸೊ ಅದರಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಭಾಳಷ್ಟು ಫ್ರೆಂಡ್ಸ್ಗಳು ಎರಡೂ ಇದೆ. ಏನಂತಂದರೆ ಟೈಮ್ ಫಾಲೋ ಅಪ್ ಮಾಡಲ್ಲ, ಆಮೇಲೆ ಟೈಮ್ ಸರಿಯಾಗಿ ಓದಲ್ಲ. ಸೊ ಅದರಿಂದ ಏನಾಗ್ಬಿಡುತ್ತೆ, ಸ್ಟಡಿಗೆ ತೊಂದರೆ ಆಗುತ್ತೆ. ಸೊ ಅದಾಗಿ ಇಲ್ಲಿ ಏನಪ್ಪ ಅಂತಂದರೆ, ನಾವು ಸ್ಟಡಿ ಮಾಡ್ತೀವಿ ಅಂತಂದರೆ ಮೊದಲನೇದಾಗಿ ಏನಿರಬೇಕು ಅಂತಂದರೆ, ನಾವು ಸ್ಟಡಿ ಮಾಡುವಾಗ ನಮಗೆ ಓದಿಸೋದಕ್ಕೆ ಗುರು ಇರಬೇಕು, ಆಮೇಲೆ ಮುಂದೆ ಗುರಿ ಇರಬೇಕು. ಅಂದರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತಾರೆ. ಸೊ ಅದಾಗಿ ಫ್ರೆಂಡ್ಸ್, ಸೊ ನೀವು ಸ್ಪೆಷಲಿ ಸ್ಟಡಿ ಮಾಡೋರು ಏನು ಮಾಡ್ಬೇಕಂತಂದರೆ, ಟೈಮ್ ಇದೆ ಅಲ್ವಾ, ಟೈಮ್ ಭಾಳ ಇಂಪಾರ್ಟೆಂಟ್. ಟೈಮ್ನ ನೀವು ಫಾಲೋ ಅಪ್ ಮಾಡಬೇಕು. ಟೈಮ್ ಫಾಲೋ ಅಪ್ ಮಾಡೋದ್ರಿಂದ ಏನಾಗತ್ತಂತಂದರೆ, ನೀವೇನು ಸ್ಟಡಿ ಮಾಡಬೇಕಂತೀರಿ ಮತ್ತು ನಿಮ್ಮ ಏಮ್ ಏನು, ಮತ್ತು ನಿಮ್ಮ ಏಮ್ ಅಂದರೆ ನೀವು ಹೇಗೆ ಅದನ್ನು ಗೋಲಾಗಿ ಪರಿವರ್ತನೆ ಮಾಡ್ಕೊಳ್ತೀರಿ, ಮತ್ತು ಆ ಗೋಲನ್ನು ಹೇಗೆ ಅಚೀವ್ ಮಾಡ್ತೀರಿ. ಸೊ ಇದರ ಬಗ್ಗೆ ನಿಮಗೆ ಮೊದಲು ಅರಿವಿಗಿರಬೇಕು ಫ್ರೆಂಡ್ಸ್. ಹಿಂದೆ ಗುರು ಇದ್ದರೆ ಮುಂದೆ ಗುರಿ ಇರಬೇಕು. ಸೊ ಹಾಗಾಗಿ ಗುರುವನ್ನು ಇಟ್ಕೊಂಡು ನಿಮ್ಮ ಗುರಿ ತಲುಪಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಪ್ರತಿಯೊಬ್ಬರು ಸ್ಟೂಡೆಂಟಿಗೆ ನಾನು ಹೇಳೋದು ಏನಂತಪ್ಪ ಅಂದರೆ, ಒಂದು ಏಮ್ ಅಂತ ಮಾಡ್ಕೊಳ್ಳಿ. ನೀವು ಏನು ಒಂದು ಗುರಿ ಅಂತ ಇಟ್ಕೊಂಡ್ರೆ, ಆ ಗುರಿನ ನೀವು ತಲುಪೋವರೆಗೂ ನಿದ್ದೆ ಮಾಡಬಾರ್ದು ಫ್ರೆಂಡ್ಸ್. ಆ ಥರ ಇಟ್ಕೋಬೇಕು ನೀವು ಗುರಿ. ಸೊ ಆವಾಗ ಮಾತ್ರ ವಿದ್ಯಾರ್ಥಿಗೆ ಒಂದು ಬೆಲೆ ಅನ್ನೋದು ಬರುತ್ತೆ. ಆಮೇಲೆ ಫ್ರೆಂಡ್ಸ್, ನೀವೇನು ಮಾಡ್ತೀರಾ ಅಂತಂದರೆ, ನೀವು ಎಲ್ಲಿ ಎಡುತ್ತೀರಪ್ಪ ಅಂತಂದರೆ, ಗುರಿ ಅಂತ ಬಂದಾಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ನೀವೇನೋ ಒಂದು ಅಂದ್ಕೊಂಡಿರ್ತೀರ, ನಾನು ಈ ಥರ ಮಾಡಬೇಕು ಅಂತಂದ್ರೆ ಕನಸುಗಳನ್ನು ಕಾಣ್ತೀರಾ. ಕನಸುಗಳು ಕಾಣ್ಕೊಂಡು ಏನು ಮಾಡಿಬಿಡ್ತೀರಾ, ಅದನ್ನು ಕಂಟಿನ್ಯೂಟಿ ಅನ್ನೋದಿದೆ ಅಲ್ವಾ, ಅದನ್ನೇ ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರಾ ಫ್ರೆಂಡ್ಸ್. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಯಾವುದೇ ಕಾರಣಕ್ಕೂ ನೀವು ಅದನ್ನು ಸ್ಕಿಪ್ ಮಾಡಬಾರ್ದು. ಈಗ ಒಂದೇನೋ ಗುರಿ ಇಟ್ಕೊಂಡಿದ್ದೀರಿ ಅಂದರೆ, ಅದನ್ನು ತಲುಪೋವರೆಗೂ ನೀವು ಅದರ ಮೇಲೇ ಗಮನ ಇರಬೇಕು. ದಿನನಿತ್ಯ ಅದರ ಬಗ್ಗೆನೇ ನೀವು ಎಲ್ಲವೂ ಅದನ್ನು ತಯಾರಿ ಮಾಡ್ಕೋಬೇಕು. ಈಗ ಉದಾಹರಣೆ ಹೇಳ್ಬೇಕಂತಂದರೆ, 1ನೇ ಕ್ಲಾಸ್ ಮಕ್ಕಳು ಏನಪ್ಪ ಮಾಡ್ತಾರೆ, ಲೆಸನ್ನು ಅ ಆ ಇ 1 2 ಆ ಥರ ಓದ್ತಾರೆ. ಉದಾಹರಣೆ ತಗೋಬೇಕಂದ್ರೆ ಅ ಆ ಇ 1 2 ABCD ಕಾಗುಣಿತಗಳು ಇವೆಲ್ಲ ಬರೀತಾರೆ. ಸೊ ಅವ್ರು ಏನು ಮಾಡಬೇಕು, ಅದರಲ್ಲೇ ಪ್ರತಿಯೊಂದು ಅಭ್ಯಾಸ ಮಾಡಬೇಕು. ದಿನನಿತ್ಯ ಯಾವುದು ಅವರಿಗೆ ಬರ್ತಾ ಇಲ್ವೋ ಅದನ್ನು ಅಭ್ಯಾಸ ಮಾಡ್ಕೋಬೇಕು. ದಿನನಿತ್ಯ ಮಾಡಬೇಕು. ದಿನನಿತ್ಯ ಮಾಡಬೇಕು. ಅವಾಗೇ ನಿಮಗೆ ಗುರಿನ ನೀವು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ಥರ 1ನೇ ಕ್ಲಾಸ್ ಆಯಿತು, ಈಗ ಹಂಗೆ 1 2 ಹಂಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಬರ್ತೀವಿ. ಸೊ ನೀವು ಅಲ್ಲಿಂದ ಮೋಟಿವೇಟ್ ಆಗಿ ಬಂದರೆ ನಿಮಗೆ ಹೈಯರ್ ಎಜುಕೇಷನ್ಗಳಿಗೆ ಬಹಳ ಈಸಿ, ಸರಳ ಆಗುತ್ತೆ. ಅದೇ ನಾನು 3 ವರ್ಡ್ ಹೇಳ್ತೀನಲ್ಲ, ಸುಲಭವಾಗಿ, ವೇಗವಾಗಿ, ಸರಳವಾಗಿ. ಸೊ ಇವು 3 ನಿಮಗೆ ಬರಬೇಕಂತಂದರೆ ಶ್ರಮ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ಶ್ರಮ ಅಂದರೆ ಫ್ರೆಂಡ್ಸ್, ನೀವು ಯಾವುದೇ ಒಂದು
ಯಾವುದೇ ಒಂದು ಉದಾಹರಣೆ ನೀವು ಯಾವುದೇ ಒಂದು ತಗೊಳ್ಳಿ. ನಮ್ಮ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ನಮ್ಮ ಮಹಾಗುರುಗಳಾದ ಡಾಕ್ಟರ್ ಜೆ ಅಬ್ದುಲ್ ಕಲಾಂ ಅವರು ರಾಕೆಟ್ ಮೇಲೆ ಹಾರಿಸ್ಬೇಕಂತಂದ್ರೆ ಎಷ್ಟೆಲ್ಲ ಶ್ರಮ ಪಡ್ತಾರೆ ನಮಗಳಿಗೋಸ್ಕರ. ಅದೇನಾಗ್ಬಿಡುತ್ತೆ, ಆ ರಾಕೆಟ್ನ ಉಡಾವಣೆ ಮಾಡೋ ಟೈಮಲ್ಲಿ ಸ್ಯಾಟಲೈಟ್ದು ಅದನ್ನು ಉಡಾವಣೆ ಮಾಡಬೇಕು ಟೈಮಲ್ಲಿ ಏನಾಗ್ಬಿಡತ್ತೆ, ಅವರದ್ದೇನು ರಾಕೆಟ್ ಉಡಾವಣೆ ಆಗೋ ಇದರಲ್ಲಿ ಏನೋ ಒಂದು ಮಿಸ್ಟೇಕ್ ಆಗ್ಬಿಟ್ಟು ರಾಕೆಟ್ ಫೇಲ್ಯೂರ್ ಆಗುತ್ತೆ. ಸೊ ಫೇಲ್ಯೂರ್ ಆದಮೇಲೆ ಅವ್ರು ಇನ್ನೊಬ್ರು ಸೈಂಟಿಸ್ಟ್ ಹೇಳ್ತಾರಂತೆ, ನಾವು ಈ ಸತಿ ನಾವು ಫೇಲ್ ಆದ್ವಿ. ಯಾಕೆ ಫೇಲ್ ಆದ್ವಿ ಅನ್ನೋದನ್ನ ನಾವು ಇನ್ನ ಕಲ್ತ್ಕೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ ಅವರು. ಸೊ ಅದು ಅವರು ಈ ಥರ ಅದು ಫೇಲ್ ಆಗಿಬಿಟ್ಟಿದೆ ಸ್ಯಾಟಲೈಟ್ ರಾಕೆಟ್ದು ಇದೆ ಅಂತ ಹೇಳ್ಬಿಟ್ಟು ಅವ್ರು ಯಾವುದೇ ಕಾರಣಕ್ಕೂ ಅವರನ್ನು ಅಲ್ಲೇ ಕೈ ಬಿಟ್ಟು ಅವರು ಬೇರೆ ಕೆಲಸನ ಮಾಡಲ್ಲ ಫ್ರೆಂಡ್ಸ್. ಅದರ ಜೊತೆನೆ ಅದರ ಬಗ್ಗೆನೇ ಭಾಳಷ್ಟು ಇನ್ನು ಯಾವುದರಲ್ಲಿ ಫೇಲ್ ಆಗಿದೆ, ಯಾವ ವಿಷಯದಲ್ಲಿ ಫೇಲ್ ಆಗಿದ್ದೀವಿ ಅನ್ನೋದ್ರ ಬಗ್ಗೆ ಭಾಳ ಅಂದರೆ ಭಾಳ ಹಾರ್ಡ್ ವರ್ಕ್ ಮಾಡ್ತಾರೆ. ಬಹಳ ಅಂದರೆ ಭಾಳ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಅವ್ರು ಏನು ಫೇಲ್ ಆದರು ಮತ್ತು ಯಾವ ವಿಷಯದಲ್ಲಿ ಫೇಲ್ ಆದರು ಅನ್ನೋದನ್ನ ಗಮನ ಕೊಟ್ಬಿಟ್ಟು ಅವರು ಮತ್ತೊಂದು ಸತಿ ಏನಿರುತ್ತಲ್ಲ ಅವಾಗೆ ಮತ್ತೆ ಸ್ಯಾಟಲೈಟ್ ಮೇಲೆ ಕಳಿಸ್ಬೇಕಂತಂದರೆ ಆ ಉಡಾವಣೆ ಮಾಡೋ ದಿನ ಕೂಡ ಅವರು ಅದಕ್ಕಿಂತ ಮುಂಚೆ ಅವರು ಏನೇನೆಲ್ಲ ನಾವು ಏನು ರೆಡಿ ಮಾಡಿದ್ವಿ, ಯಾವುದು ತಪ್ಪು ಮಾಡಿದ್ವಿ ಹೋಗಿಸ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಡೇ ಅದನ್ನು ಮತ್ತೆ ರಾಕೆಟ್ನ ಬಿಡ್ತಾರಂತೆ ಫ್ರೆಂಡ್ಸ್. ಸೊ ಅವಾಗ ಅದು ಏನಾಗುತ್ತೆ, ಫೇಲ್ಯೂರ್ ಆಗಲ್ಲ, ಮತ್ತೆ ಸ್ಯಾಟಲೈಟ್ ಹೋಗ್ಬಿಟ್ಟು ಮೇಲೆ ನಾಸಕ್ಕೆ ಕಳಿಸ್ತಾರೆ. ಸೊ ಅವಾಗ ಅವರಿಗೆ ಗೊತ್ತಾಯಿತು, ಫೇಲ್ಯೂರ್ ನಾವು ಹೋಗಿ ಸತಿ ಆವಾಗ ಏನು ಮಿಸ್ಟೇಕ್ ಮಾಡಿದ್ವಿ, ಸೊ ನಾವು ಅದನ್ನೇ ನಾವು ಕಲ್ತ್ಕೊಂಡು ಈ ಸತಿ ನಾವು ಚೆನ್ನಾಗಿ ಮಾಡೋದ್ರಿಂದ ನಮಗೆ ಅದು ಸಕ್ಸಸ್ ಆಯಿತು, ನಾವು ಪಟ್ಟಿದ್ದ ಶ್ರಮ ನಮಗೆ ಫಲ ಕೊಡ್ತು ಅಂತ ಹೇಳ್ಬಿಟ್ಟು ಅವರು ಪ್ರಾಕ್ಟಿಕಲ್ ಆಗಿ ಅದನ್ನು ಸ್ಪೀಚಲ್ಲಿ ಇದು ಮಾಡ್ತಾರೆ. ಸೊ ಅದಾಗಿ ನಾನು ಹೇಳ್ತಾ ಇದ್ದೀನಿ ಸ್ಟೂಡೆಂಟಿಗೆ, ಯಾವುದೇ ಕಾರಣಕ್ಕೂ ನೀವೆಲ್ಲಿ ಎಡುತ್ತಾ ಇದ್ದೀರಾ, ಸೊ ದಯವಿಟ್ಟು ಅದನ್ನ ಮೇಲೆ ನೀವು ಗಮನ ಕೊಡಬೇಕು. ಸ್ಟಡಿ ಅಂತಂದರೆ ಸ್ಟಡಿ ಒಂದೇ, ಎಂಟರ್ಟೈನ್ಮೆಂಟ್ ಮಾಡಿ ಸ್ಟಡಿಗೆ ಎಷ್ಟು ಸಮಯ ಕೊಡಬೇಕು ಅಷ್ಟು ಸಮಯ ಅದಕ್ಕೂ ಕೊಡಿ. ಖಂಡಿತವಾಗಿ ನೀವು ಒಳ್ಳೆ ಸ್ಟೂಡೆಂಟ್ ಆಗಿ ಮತ್ತು ಮುಂದೆ ಒಳ್ಳೆ ವ್ಯಕ್ತಿಯಾಗಿ ನೀವು ಬೆಳಲಿಕ್ಕೆ ಸಾಧ್ಯ ಆಯಿತು. ಇವತ್ತಿನ ದಿನಗಳಲ್ಲಿ ಹೇಳ್ಬೇಕಂತಂದರೆ ಎಜುಕೇಷನ್ ಇಲ್ಲ ಅಂತಂದರೆ ಏನೂ ಇಲ್ಲ ಫ್ರೆಂಡ್ಸ್. ಏನು ಮೆರಿಟಲ್ಲಿ ಅಂತ ಮೆರಿಟ್ ಈಗೆಲ್ಲ ಫುಲ್ ಅದೇನೋ ಒಂದು ಆ ವರ್ಡ್ ಭಾಳ ಇದು ಆಗ್ಬಿಟ್ಟಿದೆ. ಸೊ ಅದರಿಂದ ನಮ್ಮ ಪ್ರಯತ್ನ ಎಷ್ಟಾಗತ್ತೆ ನಾವು ಅದನ್ನು ಮಾಡ್ತಾ ಇರಬೇಕು, ಅವಾಗೇ ನಾವು. ಸೊ ಅದರಿಂದ ಫ್ರೆಂಡ್ಸ್ ನಾನು ಹೇಳೋದು, ನಮ್ಮ ಗುರಿ ತಲುಪಬೇಕಂತಂದ್ರೆ ನಾವು ಭಾಳಷ್ಟು ಶ್ರಮ ಆಗಬೇಕು, ಸ್ಟಡಿ ಜೊತೆನೆ ಇರಬೇಕು ನಾವು. ಇವತ್ತು ಈ ಸಬ್ಜೆಕ್ಟ್ ಓದೋಣ, ಇವತ್ತು ಇದನ್ನು ಪ್ಲ್ಯಾನ್ ಮಾಡ್ಕೊಳ್ಳೋಣ, ಇವತ್ತು ಇದನ್ನು ಓದಿದ್ರೆ ನಾಳೆ ನಮಗೆ ಇದು ಭಾಳ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಸ್ಟಡಿಯಲ್ಲಿ ಏನಂತಂದರೆ ಯಾರು ಬಿಗ್ನರ್ಸ್ ಮತ್ತು ಯಾರು ನೀವು ಸ್ಟಡಿ ಮಾಡಲಿಕ್ಕೆ ತೊಂದರೆಗಳಿದ್ದಾವೆ, ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನನ್ನ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸ್ಟೂಡೆಂಟ್ಗಳ ಲೈಫ್ ಭಾಳ ಬಂಗಾರ ಅಂತಲೇ ಹೇಳ್ತೀನಿ. ಯಾಕೆಂತಂದರೆ ಪ್ರಾಕ್ಟಿಕಲ್ ಆಗಿ ನಾನು ನೋಡಿರೋದು ಮತ್ತು ನಾನೇನು ಅಲ್ಲಿ ಕಲಿತೆ, ಹೇಗೆ ನಾನು ಬದಲಾವಣೆ ಆಯಿತು ನನ್ನ ಲೈಫು ಸ್ಟಡಿಯಲ್ಲಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋಗಳು ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆದರೆ ಖಂಡಿತಾಗಿ ನಿಮಗೆ ನಿಮ್ಮ ಬಾಳು ಬಂಗಾರನೇ ಅಂತ ಹೇಳ್ಬೋದು, ಸ್ಟೂಡೆಂಟ್ಗಳಿಗೆ ಎಸ್ಪೆಷಲಿ. ಸೊ ಅದರಿಂದ ಓದೋರು, ಯಾಕೆಂತಂದರೆ ನೀವು ಓದಿದ್ರೆ ನೋಡಿ, ಹೇಳ್ಬೇಕಂತಂದರೆ ನಮ್ಮ ಕೆಲವೊಂದು ಇದರಲ್ಲಿ ಹಳ್ಳಿಗಳಲ್ಲಿ ಭಾಳ ಜನ ತಂದೆ ತಾಯಿಯಂದಿರು ಓದಿರಲ್ಲ. ಅವರು ಎಷ್ಟೋ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ವ್ಯವಸಾಯಗಳು ಮಾಡಿ ಹಗಲು ರಾತ್ರಿ ಬೆವರು ಸುರಿಸ್ಬಿಟ್ಟು ನಮ್ಮನ್ನೆಲ್ಲ ಸ್ಟಡಿ ಮಾಡೋಕ್ಕೆ ಕಳಿಸ್ತಾರೆ. ನಮ್ಮ ಮಕ್ಕಳು ಜಾಸ್ತಿ ಕಷ್ಟ ಪಡಬಾರ್ದು, ಓದಬೇಕು, ಅವರೆಲ್ಲರೂ ಸಾಮಾನ್ಯರಂಗೆ ಇರಬೇಕು ಅಂತೇಳ್ಬಿಟ್ಟು ಹಗಲು ರಾತ್ರಿ ದುಡಿದು ನಮ್ಮನ್ನು ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಕಳಿಸ್ತಾರೆ. ಸೊ ಅದನ್ನು ನಾವು ಅರಿವಲ್ಲಿ ಇಟ್ಕೋಬೇಕಾಗತ್ತೆ. ಸೊ
ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು ಅವರು ನಮ್ಮ ಓದಿನ ಹಿಂದೆ ನಮ್ಮ ಶ್ರಮದಲ್ಲಿ ನಮ್ಮ ತಂದೆ ತಾಯಿಯರ ಶ್ರಮ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ಅರಿವು ಮೂಡ್ಕೋಬೇಕಾಗತ್ತೆ. ಸೊ ಅದರಿಂದ ಯಾರಿಗೆ ಬಿಗ್ನರ್ಸಿಗೆ ಯಾರಿಗೆ ಕಲಿಕೆ ಇಲ್ವೋ ದಯವಿಟ್ಟು ನನ್ನ ಚಾನಲ್ ವಿಡಿಯೋ ನೋಡಿ, SP ಸೂರ್ಯಂ ಲೈಫ್ ಸ್ಟುಡಿಯೋ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗತ್ತೆ ಹೇಗೆ ಸ್ಟೂಡೆಂಟ್ ಹೇಗೆ ಹೇಗೆ ಬಿಗಿನರ್ಸಿಂದ ಕಾಲೇಜಿಗೆ ಹೋಗೋರು. ಇವತ್ತಿನ ಇದರಲ್ಲಿ ಏನಪ್ಪ ಅಂತಂದರೆ ಕಾಲೇಜಿಗೆ ಹೋಗೋದಕ್ಕಿಂತ ಶೋಕಿ ಮಾಡೋದನ್ನು ಜಾಸ್ತಿ ಆಗ್ಬಿಟ್ಟೈತಿ ಇವತ್ತಿನ ದಿನದಲ್ಲಿ. ಫ್ರೆಂಡ್ಸ್, ಒಂದ್ಸತಿ ನಿಮ್ಮ ಮನೆ ಕಡೆ ತಿರುಗಿ ನೋಡಿ. ಕೆಲವೊಬ್ಬರು ಸ್ಟೂಡೆಂಟ್ಗಳಂತೂ ಎಷ್ಟು ಶ್ರಮ ಪಡ್ತಾರೆ, ಎಷ್ಟು ಇದಾಗಿರ್ತಾರೆ, ಶಿಸ್ತಬದ್ಧವಾಗಿರ್ತಾರೆ ಅಂತಂದರೆ ಕೆಲವೊಬ್ಬರಂತೂ ಈ ಥರ ಇದೆ. ಸೊ ನಾನು ಏನು ಹೇಳ್ತೇನೆ, ಕೆಲವೊಬ್ಬರು ದಯವಿಟ್ಟು ನಿಮ್ಮ ಸ್ಟಡಿ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ಅರಿವು ಮಾಡಿಕೊಂಡ್ರೆ ಖಂಡಿತವಾಗಿ ಎಲ್ಲರೂ ಚೆನ್ನಾಗಿರ್ತಾರೆ. ಎಲ್ಲ ಚೆನ್ನಾಗಿ ನಮ್ಮ ದೇಶಕ್ಕೆ ಒಳ್ಳೆ ಹೆಮ್ಮೆಯ ತರ್ತೀರಾ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಒಳ್ಳೆ ಸ್ಟೂಡೆಂಟ್ಗಳಾಗಿ ಒಳ್ಳೆಯವ್ರು ಓದಿ, ಯಾರು ಬಿಗ್ನರ್ಸ್ ಇದ್ದೀರೋ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಇಲ್ಲದೆ ಯಾವುದು ಸರಳವಲ್ಲ, ಯಾವುದು ಈಸಿ ಅಲ್ಲ. ಪ್ರಾಕ್ಟೀಸ್ ಮಾಡ್ತಾ 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 ಖಂಡಿತ ಹೇಳ್ತೀನಲ್ಲ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನೇ ಉದಾಹರಣೆ ತಗೊಳ್ಳಿ ನೀವು. ಫೇಲ್ಯೂರ್ ಅಂತಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರೇ ಉದಾಹರಣೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತೀನಿ, ಈಗ ಹೇಳ್ತೀನಲ್ಲ, ಯಾರು ಈಗ 10ನೇ ಕ್ಲಾಸಲ್ಲಿ ಫೇಲ್ ಆದ್ರ ಅದು ಆಯಿತು ಇದಾಯಿತು. ಫ್ರೆಂಡ್ಸ್, ಒಂದು ಹೇಳ್ತೀನಿ ಕೇಳಿ, ನೀವು ಅದಾಯಿತು ಇದಾಯಿತು ಅಂತ ಹೇಳ್ಬಿಟ್ಟು ಬೇರೆ ಇಲ್ದಿರೋದೆಲ್ಲ ಇದು ಮಾಡ್ಕೊಳ್ತಾರ. ಅದಲ್ಲ ಫ್ರೆಂಡ್ಸ್, ಲೈಫ್ ಅಲ್ಲ ಅದು. ನಾವು ಏನು ಎಡಿವಿದ್ದೀವಿ ಆ ಹೇಳೋದ್ರಿಂದ ಮತ್ತೆ ಹೇಗೆ ಮುಂದೆ ನಾವು ಫೇಲ್ ಆದ ಏನು ತಪ್ಪು ಮಾಡಿದ್ದೀವಿ ಮತ್ತು ಯಾಕೆ ನಾವು ಓದಲಿಲ್ಲ ಅನ್ನೋದ್ರ ಬಗ್ಗೆನ ನಾವು ಅರ್ಥಕೊಂಡು ಮತ್ತೆ ಅದನ್ನು ಸ್ಟಡಿನ ಶುರು ಮಾಡಬೇಕು. ಕೆಲವೊಬ್ಬರು ಸೂಸೈಡ್ ಮಾಡ್ಕೊಳ್ತಾರೆ. ಅದು ಯಾಕೆ ಸೂಸೈಡ್ ಮಾಡ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಉದಾಹರಣೆ ನನಗೆ ತಗೊಳ್ಳಿ ಫ್ರೆಂಡ್ಸ್, ನಾನು 10th 2 ಸತಿ ಫೇಲ್ ಆಗಿರೋನು. ನಾನು 10th ಫಸ್ಟ್ ಸತಿ ಫೇಲ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಸತ್ತೋಗಿದ್ರೆ ಇವತ್ತಿನ ದಿನ ನಾನು ನಿಮ್ಮ ಮುಂದೆ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಕುತ್ಕೊಂಡು ಮಾತಾಡ್ತಿರ್ಲಿಲ್ಲ. ಸೊ ಅದಾಗಿ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ದುಡುಕಬೇಡಿ. ದುಡ್ಕೋದ್ರಿಂದ ಏನಿಲ್ಲ. ನೀವು 10th ಹಿಂಗೆ ಫೇಲ್ ಆಗಿ PUC ಫೇಲ್ ಆಗಿ ಮತ್ತೊಂದು ಆಗುತ್ತೆ ಅಂದ್ಬಿಟ್ಟು ನೀವೇನೋ ಸೂಸೈಡ್ ಮಾಡ್ಕೊಂಡ್ರೆ ಮತ್ತೆ ನೀವಿನ ಹುಟ್ಟಿ ಬಂದರೂ ನೀವು LKGಯಿಂದ ಮತ್ತೆ ಓದ್ಕೊಂಬರ್ಬೇಕಾಗತ್ತೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ನಮ್ದೇನಿಲ್ಲ, ನೀವೇನು ಬಿಗ್ನರ್ಸ್, ನಿಮ್ಗೇನು ಹೋದಾಗ ಬರ್ತಾ ಇಲ್ವೋ ಸಂಕೋಚ ಬೇಡ. ನಾನು ಅದಕ್ಕೆ ಕೆಲವೊಂದು ವಿಡಿಯೋಗಳು ನಾನು ಮಾಡಿದ್ದೀನಿ. ಸಂಕೋಚಗಳು ಬೇಡ, ಸ್ಟೂಡೆಂಟ್ಗಳಿಗೆ ಸಂಕೋಚ ಬೇಡ. ಡೋಂಟ್ ಫಿಯರ್. ಅದು ಎಷ್ಟು ಇದು ಆಗುತ್ತೆ ನಿಮಗೆ, ಅದನ್ನು ಪ್ರಯತ್ನ ಮಾಡಿ. ಕೆಲವೊಬ್ಬರಿಗೆ ಫಸ್ಟ್ PUC ಸೆಕೆಂಡ್ PUCಗಳು ಹೋದ್ರೆ ಕೆಲವೊಂದು ಶಬ್ದಗಳು ಇಲ್ಲ. ನೀವು ಏನು ತಪ್ಪು ಮಾಡ್ತಾ ಇದ್ರೆ ಅದಕ್ಕೆ ನಾನು ಹೇಳೋದು ಫ್ರೆಂಡ್ಸ್, ಜಾಸ್ತಿ ಸಮಯ, ಕರೆಕ್ಟ್ ಸಮಯವನ್ನು ಓದೋದ್ರ ಬಗ್ಗೆ ಕೊಡಿ, ಗಮನ ಇಡಿ. ಸೊ ಈ ಥರ ನೀವು ಗಮನ ಇಡೋದ್ರಿಂದ ಖಂಡಿತವಾಗಿ ನೀವು ಬದಲಾವಣೆ ಆಗ್ತೀರಾ. ನೀವು ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ ಆಗ್ತೀರಾ. ಇವತ್ತು ನೀವು 0 ಇದ್ದರೆ ಮುಂದಿನ 1 ವರ್ಷನೋ 2 ವರ್ಷನೋ ನೀವು ಕಷ್ಟಪಟ್ಟಿದ್ರಂತೆ, ಹೋಗ್ಲಿ 5 ವರ್ಷ ನೀವು ಕಷ್ಟಪಟ್ಟಿದ್ರಂದ್ರೆ 0ಇಂದ ಹೀರೋ ಆಗ್ತೀರಾ. ಇದಕ್ಕೆ ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ. ದಯವಿಟ್ಟು ಅದನ್ನು ನೀವು ಅರ್ಥಕೊಳ್ಳಿ. ನಿಮಗೇನು ಅದ್ರ ಬಗ್ಗೆ ಅರಿವಿಲ್ಲ, ನೀವು ನೋಡಿ ಬಹಳಷ್ಟು ಇವತ್ತಿನ ಅಂದರೆ ಟೆಕ್ನಾಲಜಿ ಹೆಂಗೆ ಬೆಳೆದಿದೆ ಅಂದರೆ ನಾವು ಊಹೆ ಮಾಡೋಕ್ಕಾಗಲ್ಲ ಅಂತ ಇದ್ರಲ್ಲಿ ಬೆಳೆದಿದೆ. ನಮಗೇನು ಒಳ್ಳೇದಿದೆ ಅದರಿಂದ ತಿಳ್ಕೊಳ್ಳೋದಿದೆ ಅದನ್ನು ತಿಳಿದುಕೊಳ್ಳಿ, ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಭಯ ಬೀಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಾನು ಹೇಳ್ತೀನಿ ಫ್ರೆಂಡ್ಸ್, ದಯವಿಟ್ಟು ನೀವು ಸ್ಟಡಿ ಮಾಡಿ. ಯಾರಿಗೆ ಓದೋಕ್ಕೆ ಬರಲ್ಲ ಅಂತಿರೋ ಅವರು ಅದನ್ನು ಅಭ್ಯಾಸ ಮಾಡಿ. ಪ್ರತಿನಿತ್ಯ ಅಭ್ಯಾಸ ಓದುವಿನ ಸಂಜೀವಿನಿ. ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಓದೋದ್ರಲ್ಲಿ ಬದಲಾವಣೆ ಆಗತ್ತೆ. ಇವತ್ತು ಈ ಒಂದು ಅಕ್ಷರದಿಂದ ಶುರು ಮಾಡಿದ್ರೆ ನೀವು ಒಂದು ಸಬ್ಜೆಕ್ಟನ್ನು ಮುಗಿಸ್ಬೋದು. ಒಂದು ಸಬ್ಜೆಕ್ಟ್ ಪೂರ್ತಿ ಫಸ್ಟ್ ನೀವು ಮುಗಿಸಿದ್ರೆ ನಿಮ್ಮದ್ರಲ್ಲಿ 6 ಇರುತ್ತೆ, 8 ಸಬ್ಜೆಕ್ಟ್ಗಳನ್ನು ಮುಗಿಸ್ಬೋದು. ಅದರ ಹಿಂದೆ ನೀವು ಶ್ರಮ ಪಡಬೇಕಾಗತ್ತೆ. ಆಮೇಲೆ ನೀವು ಎಷ್ಟು ಕಷ್ಟದಿಂದ ಓದ್ತಿರೋ ಅದು ಆ ಥರ ಕಷ್ಟದಿಂದ ಹೋದರೆ ನಿಮ್ದು ಯಾವುದೇ ಕಾರಣಕ್ಕೂ ಬರಲ್ಲ. ಇಷ್ಟದಿಂದ ಓದ್ಬೇಕು, ಅದನ್ನು ಇಷ್ಟಪಟ್ಟು ಓದ್ಬೇಕು. ನಿಮ್ಗೆ ಇಷ್ಟಪಡೋಕ್ಕಾಗ್ತಿಲ್ವೋ, ನಾನು ನನ್ನ ಚಾನಲ್ ಕೆಲವೊಂದು ವಿಡಿಯೋಗಳು ಬಿಟ್ಟಿದ್ದೀನಿ. ಮೆಡಿಟೇಷನ್ ಮಾಡಿ,
ಯೋಗ ಮಾಡಿ. ಫ್ರೆಂಡ್ಸ್, ಇದರಿಂದ ನಿಮಗೆ 100% ಲಾಭ ಇದೆ. ವಿದ್ಯಾರ್ಥಿಗಳಿಗೆ ಮೊದಲ ನಮ್ಮ ಆರೋಗ್ಯದ ಮೇಲೆ ಒಳ್ಳೆ ರೀತಿಯಲ್ಲಿ ಪರಿಣಾಮ ಬೀಳುತ್ತೆ ಮತ್ತು ನಮ್ಮ ಓದಿನ ಜ್ಞಾಪಕ ಶಕ್ತಿ ಇದರ ಬಗ್ಗೆ ಕೂಡ ನಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಮೆಡಿಟೇಷನ್ ಮಾಡಿ. ಸ್ಟೂಡೆಂಟ್ ದಯವಿಟ್ಟು ಮೆಡಿಟೇಷನ್ ಮಾಡಿ, ಯೋಗಗಳು ಮಾಡಿ. ನಿಮ್ಮ ಏಕಾಗ್ರತೆಯನ್ನು ಸಂಪಾದಿಸಿಕೊಳ್ಳಿ, ನೆನಪಿನ ಶಕ್ತಿಯನ್ನು ಸಂಪಾದಿಸಿಕೊಳ್ಳಿ. ಸೊ ಇದರಿಂದ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಆಮೇಲೆ ನಿಮ್ಮ ಓದೋದ್ರಲ್ಲಿ ಧ್ಯಾನ ಕೂಡ ಅದೇ ಸರಳವಾಗಿ ನಿಮಗೆ ಬರುತ್ತೆ. ಅದಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಫಸ್ಟ್ ಆಫ್ ಆಲ್ ನೀವು ಭಯ ಬೀಳೋದನ್ನ ಬಿಡಿ. ಏನೋ ನೀವು ದುಡ್ಕಕ್ಕೆ ಹೋಗ್ತೀರಾ, ದುಡ್ಕೋದನ್ನ ಬಿಡಿ. ಸೊ ಪ್ರತಿನಿತ್ಯ ನೀವು ಅಭ್ಯಾಸವನ್ನು ಮಾಡಿ. ಅಭ್ಯಾಸವನ್ನು ಮಾಡೋದ್ರಿಂದ 100% ನಾನು ಹೇಳ್ತೀನಲ್ಲ, 1 ವರ್ಷ ಆಗಿಲ್ಲ, 2 ವರ್ಷ ಆಗಿಲ್ಲ, 3ನೇ ವರ್ಷದಲ್ಲಿ ಪಕ್ಕ ಆಗಿ ಆಗ್ತಾರೆ. ಆದರೆ ಅದರ ಜೊತೆನೆ ನೀವು ಕೆಲಸ ಮಾಡ್ತಿರ್ಬೇಕು. 2 ಅಕ್ಷರ ಬರ್ತಿಲ್ವಾ, ಅದನ್ನು ಕಲೀರಿ. 4 ಅಕ್ಷರದ್ದು ಬರ್ತಿಲ್ಲ, ಅದನ್ನು ಕಲೀರಿ. ವರ್ಡ್ಗಳನ್ನು ಕಲೀರಿ. ನಿಮಗೆ ಇನ್ನೂ ಒಂದು, ಅದಕ್ಕೆ ಫ್ರೆಂಡ್ಸ್ ನಾನು ಹೇಳ್ತೀನಿ, ನೀವು ಹೊಸ ಟಿಪ್ಸ್ಗಳೆಲ್ಲ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಇದೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಹಾಕೊಂಡ್ರೆ ನಿಮಗೆಲ್ಲ ವೀಡಿಯೋಸ್ ಬರ್ತಾವೆ. ಸ್ಟೂಡೆಂಟ್ ಬಗ್ಗೆ, ನಾನು ಸ್ಪೆಷಲಿ ಸ್ಟೂಡೆಂಟ್ ಬಗ್ಗೆ ಮಾಡ್ತೀನಿ, ಸ್ಟೂಡೆಂಟ್ಸ್ ಮತ್ತು ಜಾಬ್. ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ, ಏನಪ್ಪ ಅಂತಂದರೆ, ಓದೋದನ್ನು ನಿಮಗೆ ಬೋರ್ ಆಗ್ತಿದ್ಯಾ, ಇನ್ನು ಇದರ ಬಗ್ಗೆ ಇನ್ನೂ ವಿಡಿಯೋಗಳು ಮಾಡಿ ಹಾಕ್ತೀನಿ ನೋಡಿ. ಹೇಗೆ ಓದ್ತೀರಾ, ನಿಮಗೆ ಬರೀ ಓದೋಕ್ಕೆ ಬರ್ತಾ ಇಲ್ಲ ಅಂದರೆ ಅದನ್ನು ಯಾವ ರೀತಿಯಲ್ಲಿ ಓದಬೇಕು ಅನ್ನೋದರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ನೋಡಿ. ಅದರಿಂದ ನಾನು ಹೇಳ್ತಾ ಇದ್ದೀನಿ, SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿದ್ಯಾರ್ಥಿಗಳ ಜೀವನವನ್ನು ಬಾಳನ್ನು ಬಂಗಾರವಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ಮುಗಿಸೋ ಸಮಯ ಆಯಿತು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ಭಯ ಬೇಡ. ಸೊ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಿ ನಿಮ್ಮ ಗುರಿಯನ್ನು ನೀವು ತಲುಪಿಸ್ಬೋದು. ಅದರಿಂದ ಸಂಕೋಚ ಬೇಡ, ಭಯ ಬೇಡ. ಸೊ ಎಲ್ಲರೂ ಬನ್ನಿ, ಒಗ್ಗಟ್ಟಾಗಿ ಇರಿ ಮತ್ತು ಒಗ್ಗಟ್ಟಾಗಿ ಕಲೀರಿ, ಎಲ್ಲರೂ ಬೆಳೀರಿ ಅಂತ ಹೇಳ್ತಾ, ನಮ್ಮ ನಾಡಿನ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳು ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಫ್ರೆಂಡ್ಸ್. ಧನ್ಯವಾದಗಳು. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತವನ್ನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ನಿಮ್ಮ ಪ್ರೀತಿಯ ಸೂರ್ಯ. ಫ್ರೆಂಡ್ಸ್, ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮೋಟಿವೇಟ್ ಫ್ರೆಂಡ್ಸ್. ಮೋಟಿವೇಟ್ ಅಂತಂತಂದರೆ ಫ್ರೆಂಡ್ಸ್, ನಾನು ಹೇಳಬೇಕಂತಂದರೆ, ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ, SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ನಾನು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ಹಾಕ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ನನ್ನ ಲೈಫ್ ಸ್ಟೋರಿ ಬಗ್ಗೆ ಫ್ರೆಂಡ್ಸ್. ಸೊ ಒಬ್ಬ ಹುಡುಗ ಹಳ್ಳಿಯಿಂದ ಸಿಟಿಗೆ, ಬೆಂಗಳೂರಿಗೆ ಹೇಗೆ ಬಂದ ಆ್ಯಸ್ ಎ ಹ್ಯಾಂಡಿಕ್ಯಾಪ್ಟ್ ಆಗಿ. ಸೊ ನನ್ನ ಲೈಫಲ್ಲಿ ಹೇಗೆಲ್ಲ ಬದಲಾವಣೆಗಳು ಆದವು. ಸೊ ನನ್ನ ಆ್ಯಕ್ಚುಲಿ ಹೇಳಬೇಕಂತಂದರೆ, ಒಂದು ಹ್ಯಾಂಡಿಕ್ಯಾಪ್ಟ್ ಪರ್ಸನ್ ಒಂದು ಹಳ್ಳಿಯಿಂದ ಸಿಟಿಗೆ ಬಂದು ಹೇಗೆಲ್ಲ ಬದಲಾವಣೆ ಆದ ಒಂದು ಸಕ್ಸಸ್ ಸ್ಟೋರಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆಮೇಲೆ ನನ್ನ ಲೈಫ್ ಸ್ಟೈಲಲ್ಲಿ ಹೇಗೆಲ್ಲ ಬದಲಾವಣೆಗಳು ಬಂದವು ಅಂದರೆ, ನನ್ನ ಸ್ಟಡೀಸ್ ಬಗ್ಗೆ ಆಗಿರಲಿ, ಮತ್ತು ಸ್ಟಡೀಸ್ ಆದಮೇಲೆ ಜಾಬ್ದಾಗಿರಲಿ. ಸೊ ಹೇಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಬದಲಾವಣೆ ಆಗಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋಸ್ ಹಾಕಿದ್ದೀನಿ. ಆಮೇಲೆ ಫ್ರೆಂಡ್ಸ್, ಸ್ಪೆಷಲಾಗಿ ನನ್ನ ಚಾನಲ್ನ ಗುರಿ ಏನಪ್ಪ ಅಂತಂದರೆ, ಮೇನಾಗಿ ನಾನು ಫೋಕಸ್ ಮಾಡೋದು ವಿದ್ಯಾರ್ಥಿಗಳಿಗೆ ಫ್ರೆಂಡ್ಸ್. ಅದು ಬಿಗ್ನರ್ಸ್ ಅಂದರೆ LKG UKG ಇಂದಾಗಿ ಗ್ರಾಜ್ಯುಯೇಟ್ವರೆಗೂ ಫ್ರೆಂಡ್ಸ್. ಸೊ ಹೇಗೆಲ್ಲ ಓದೋದ್ರನ್ನ ಹೇಗೆ ನೀವು ಕಲಿತಾ ಸ್ಟಾರ್ಟ್ ಮಾಡಿದ್ರಿ, ಮತ್ತು ಹೇಗೆಲ್ಲ ಓದೋದನ್ನು ನೀವು ಒಳ್ಳೆಯ ರೀತಿಯಲ್ಲಿ ನೀವು ಡೆವಲಪ್ ಆಗಿದ್ರಿ, ಮತ್ತು ಯಾರು ಓದೋದ್ರ ಮೇಲೆ ಓದ್ತಾ ಇದ್ದೀನಿ ಅಂತಂದರೂ ತಲೆಗೆ ಹತ್ತಾ ಇಲ್ಲ ಅನ್ನೋರು, ಮತ್ತು ಆ ಥರ ಬೇಸರ ಮಾಡ್ಕೊಂಬಿಟ್ಟು ಭಾಳಷ್ಟು ಜನ ಓದೋಕ್ಕೆ ಬರಲ್ಲ. ಸೊ ಅಂಥವರಿಗೆ ಹೇಗೆ ಓದಬೇಕು ಮತ್ತು ಯಾವ ಟೈಮಿಗೆ ಓದಬೇಕು ಅನ್ನೋದ್ರ ಬಗ್ಗೆ ನಾನು ವೀಡಿಯೋಸನ್ನ ಹಾಕಿದ್ದೀನಿ. ನಾನು ಫಸ್ಟ್ ಫೋಕಸ್ ಮಾಡೋದು ಸ್ಟೂಡೆಂಟ್ಗಳಿಗೆ ಫ್ರೆಂಡ್ಸ್. ಅದಾಗಿ ನಾನು ಸ್ಟೂಡೆಂಟ್ಗಳಿಗೋಸ್ಕರ ನಾನು ಸುಮಾರು ವೀಡಿಯೋಗಳನ್ನು ನಾನು ಹಾಕಿದ್ದೀನಿ. ಅದಾಗಿ ಸ್ಪೆಷಲ್ ನಾನು ಓದೋದ್ರ ಬಗ್ಗೆನೇ ಸ್ವಲ್ಪ ನಾನು ಜಾಸ್ತಿ
ಸೀಕ್ರೆಟ್ಗಳನ್ನು ಕೊಡ್ತೀನಿ. ಅದು ನನಗೆ ವೈಯಕ್ತಿಕವಾಗಿ ನಾನು ಹೇಗೆ ಡೆವಲಪ್ಮೆಂಟ್ ಆದೆ, ನಾನು ಹಳ್ಳಿಯಿಂದ ಬೆಂಗಳೂರಿಗೆ ಬಂದಮೇಲೆ ನಾನು ಹೇಗೆ ಡೆವಲಪ್ಮೆಂಟ್ ಆದೆ ಮತ್ತು ಯಾವ ಥರ ನಾನು ಟಿಪ್ಸನ್ನು ನಾನು ಪಡೆದುಕೊಂಡೆ ಅನ್ನೋದನ್ನು ನಾನು ವಿಡಿಯೋಗಳನ್ನು ಹಾಕಿದ್ದೀನಿ. ಹಾಗಾಗಿ ಸ್ಟೂಡೆಂಟ್ಗಳಿಗೋಸ್ಕರ ನಾನು ಭಾಳಷ್ಟು ಟಿಪ್ಸು ಹೇಳ್ತೀನಿ ಫ್ರೆಂಡ್ಸು. ಹೇಗೆ ಓದಬೇಕು, ಯಾವಾಗ ಓದಬೇಕು, ಮತ್ತು ಅವರು ಹೇಗೆ ಓದೋದ್ರಲ್ಲಿ ಹೇಗೆ ಬದಲಾವಣೆ ಕಾಣ್ತಾರೆ, ಆಮೇಲೆ ಮೆಮೊರಿ ಪವರ್ನ ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕು, ಜ್ಞಾಪಕ ಶಕ್ತಿನ ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ನಾನು ವಿಡಿಯೋಸ್ಗಳು ಹಾಕಿದ್ದೀನಿ. ಸೊ ಅದು ಆಮೇಲೆ ಎರಡನೇದು ಬಂದ್ಬಿಟ್ಟು ಫ್ರೆಂಡ್ಸ್, ಏನಪ್ಪ ಅಂತಂದರೆ ಈ ಸ್ಟಡಿ ಆದಮೇಲೆ ಜಾಬಿಗೆ ಹೋಗ್ತಾರಲ್ವ, ಜಾಬಿಗೆ ಹೋಗುವಾಗ ಬಿಗ್ನರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಹೇಗೆ ಬಿಗ್ನರ್ಸ್ ಏನೆಲ್ಲ ಎಡುತ್ತಾರೆ. ಸೊ ಸ್ಪೆಷಲಿ ಇದು ಕೂಡ ನಾನು ಎರಡನೇ ಫೋಕಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ. ಸೊ ಜಾಬ್ ಮಾಡೋರು ಹೇಗೆಲ್ಲ ಎಲ್ಲಿ ಎಡುತ್ತಾರೆ ಮತ್ತು ಏನು ಮಿಸ್ಟೇಕ್ ಆಗುತ್ತೆ, ಅವ್ರ ಗೋಲ್ ಏನಿರಬೇಕು ಮತ್ತು ಆ ಗೋಲನ್ನು ಹೇಗೆ ಅಚೀವ್ ಮಾಡಬೇಕು, ಅವ್ರ ಕರಿಕ್ಯುಲಮ್ ಹೇಗೆ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಅದರಲ್ಲಿ ಕೆಲಸದಲ್ಲಿ ಕೂಡ ಏನು ಮರೀತಾರೆ ಮತ್ತು ಯಾಕೆ ಮರೀತಾರೆ, ಅದನ್ನು ಹೇಗೆ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ವಿಡಿಯೋಗಳು ಮಾಡಿ ಹಾಕ್ತಾಯಿದ್ದೀನಿ ಈಗ. ಸೊ ಇದೇ ಥರ ನನ್ನ ಫಸ್ಟು ಸ್ಟೂಡೆಂಟ್ ಆಯಿತು, ಆಮೇಲೆ ಜಾಬ್ದಾಯಿತು, ಆಮೇಲೆ ಫ್ರೆಂಡ್ಸ್ ನಮ್ಮ ಹೆಲ್ತ್, ಪ್ರತಿಯೊಬ್ಬರಿಗೂ ಹೆಲ್ತ್ ಬೇಕು. ಸೊ ಹೆಲ್ತ್ ಬಗ್ಗೆ ಕೂಡ ನಾನು ಹೊಸ ಹೊಸ ಟಿಪ್ಸ್, ಅಂದರೆ ನ್ಯಾಚುರಲಿ ಫ್ರೆಂಡ್ಸ್, ಯಾವುದೇ ಹೇಗೆ ನಾವು ನಮ್ಮ ಲೈಫ್ ಸ್ಟೈಲನ್ನು ಹೇಗೆ ನಾವು ಶಿಸ್ತಬದ್ಧವಾಗಿ ಇಟ್ಕೋಬೇಕಂತಂದರೆ, ಉದಾಹರಣೆಗೆ ಯೋಗ ಮಾಡೋದು, ಮೆಡಿಟೇಷನ್ ಮಾಡೋದು, ಸೊ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ. ಸೊ ಇದ್ರ ಬಗ್ಗೆ ಕೂಡ ನಾನು ಬಹಳಷ್ಟು ವಿಡಿಯೋಗಳು ಹಾಕಿದ್ದೀನಿ ನನ್ನ ಚಾನಲ್ನೇ, SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸೊ ಲೈಫ್ ಸ್ಟೈಲ್ ಅಂತಂದರೆ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುತ್ತೆ. ಇವತ್ತಿನ ದಿನದಲ್ಲಿ ನಾವು ತಗೊಳ್ಳೋ ಆಹಾರ ಹೇಗಿದೆ, ನಾವು ಕುಡಿಯೋ ನೀರು ಹೇಗಿದೆ, ಸೊ ಅದರಿಂದ ನಾವು ಹೇಗೆ ಜಾಗರೂಕತೆ ಆಗಬೇಕು, ಯಾವ ಥರ ಆಹಾರಗಳು ತಗೋಬೇಕು, ಮತ್ತು ಹೇಗೆ ನಮ್ಮ ಲೈಫ್ ಸ್ಟೈಲನ್ನು ಯೋಗ ಮತ್ತು ಧ್ಯಾನದ ಮುಖಾಂತರ ನಾವು ಹೇಗೆ ಬದಲಾವಣೆ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ವಿಡಿಯೋಗಳು ಹಾಕಿದ್ದೀನಿ ಫ್ರೆಂಡ್ಸ್. ಹಾಗೆ ಈಗ ನಮ್ಮ ಸ್ಟೂಡೆಂಟ್ ಆಯಿತು, ಜಾಬ್ ಆಯಿತು, ಆಮೇಲೆ ನಮ್ಮ ಹೆಲ್ತ್ ಟಿಪ್ಸು, ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈ ಎನ್ವೈರನ್ಮೆಂಟ್ ಫ್ರೆಂಡ್ಸ್. ಎನ್ವೈರನ್ಮೆಂಟ್ ಅಂತಂದರೆ ಪ್ಲ್ಯಾಂಟ್ಸು, ಟ್ರೀ ಆಗಿರ್ಬೋದು, ಎಲ್ಲವೂ ಬಂತು ಫ್ರೆಂಡ್ಸ್. ಸೊ ಅದಾಗಿ ಇದ್ರ ಬಗ್ಗೆ ಕೂಡ ನಾನು ಕೆಲವೊಂದು ವಿಡಿಯೋಗಳು ಹಾಕಿದ್ದೀನಿ ಇನ್ನು. ಸೊ ಫ್ರೆಂಡ್ಸ್, ನಿಮಗೆ ಇದರ ಬಗ್ಗೆ ಎಲ್ಲ ಮಾಹಿತಿ, ಅಂದರೆ ಸ್ಟೂಡೆಂಟಿಗಾಗಲಿ ಮತ್ತು ಜಾಬ್ ಮಾಡೋರಿಗಾಗಲಿ ಮತ್ತು ಹೆಲ್ತ್ ಟಿಪ್ಸು ಅಂದರೆ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ ಎನ್ವೈರನ್ಮೆಂಟ್ ಅಂತೂ ಕೂಡ ನಾವು ಇರೋದು ಎನ್ವೈರನ್ಮೆಂಟಲ್ಲೇ. ಸೊ ಅದಾಗಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ನನ್ನ ಲೈಫ್ ಸ್ಟೈಲು, ನಾನು ಹೇಗೆ ಒಂದು ಹಳ್ಳಿಯಿಂದ ಸಿಟಿಗೆ ಬಂದೆ ಮತ್ತು ನನ್ನ ಲೈಫ್ ಸ್ಟೈಲನ್ನ ಹೇಗೆ ಬದಲಾವಣೆ ಮಾಡಿಕೊಂಡೆ ಮತ್ತು ನನಗೆಲ್ಲ ಏನೇನೆಲ್ಲ ಪರಿಚಯ ಆಯಿತು ಅನ್ನೋದ್ರ ಬಗ್ಗೆ ನಾನು ಸ್ವಂತವಾಗಿ ನಾನೇನು ಅನುಭವಿಸಿದ್ದೀನಿ, ಸೊ ಅದನ್ನೇ ನಾನು ಈ ಒಂದು ಯೂಟ್ಯೂಬ್ ಮುಖಾಂತರ ನಾನು ಎಲ್ಲರಿಗೆ ಮೋಟಿವೇಟ್ ಮಾಡುವ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಈಗ ಹೊಸದಾಗಿ ನೋಡ್ತಾ ಇದ್ದಾರೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಮತ್ತು ಯಾರು ಕಂಟಿನ್ಯೂ ಆಗಿ ನೋಡ್ತಾ ಇದ್ದಾರೆ, ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಹಾಗಾಗಿ ಫ್ರೆಂಡ್ಸ್, ನಾನು ಮಾಡೋ ವಿಡಿಯೋಗಳು ನೀವು ನೋಡಿದ್ರೆ ಖಂಡಿತ ನಿಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಆಗುತ್ತೆ ಅಂತ ಬಿಟ್ಟು ಹೇಳ್ತೀನಿ. ಹಾಗೂ ನನ್ನ ವಿಡಿಯೋಗಳಿಂದ ನಿಮಗೆ ಏನು ಉಪಯೋಗ ಆಗ್ತಿದೆ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತೇಳ್ಬಿಟ್ಟು ಹೇಳ್ತೀನಿ. ಯಾಕೆಂತಂದರೆ ನೋಡಿ ಫ್ರೆಂಡ್ಸ್, ಲೈಫು ಅನ್ನೋದು ಏನು, ನನ್ನ ಜೀವನ ಅನ್ನೋದು 3 ಅಕ್ಷರ ಇದ್ರೂ 3,000, 3,00,000, 3,00,00,000 ಈ ಥರ ಹಲವಾರು ಸಿಚುವೇಶನ್ಗಳನ್ನು ನಾವು ಫೇಸ್ ಮಾಡ್ತೀವಿ ಮತ್ತು ಫೇಸ್ ಮಾಡ್ತಾ ಇರ್ತೀವಿ. ಸೊ ಅದನ್ನು ಪ್ರತಿಯೊಂದನ್ನು ನಾವು ಅನುಭವಿಸ್ಕೊಂಡು ಹೋದರೆ ನಮ್ಮ ಜೀವನ ಸುಖ ಶಾಂತಿಕರವಾಗಿ ಸಾಗುತ್ತೆ ಫ್ರೆಂಡ್ಸ್. ಸೊ ಅದಾಗಿ ನಾನೇನು ಹೇಳ್ತೀನಿ, ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ
ಈ ಥರ ಎಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತೇಳ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನೀವು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ಹೊಸ ಹೊಸ ಅಂದರೆ ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ನಾವು ಬದುಕಲಿಕ್ಕೆ ಏನೆಲ್ಲ ನಮಗೆ ಸಪೋರ್ಟ್ಗಳು ಬೇಕು ಮತ್ತು ನಾವು ಹೇಗೆ ಸಪೋರ್ಟ್ಗಳು ತಗೊಂಡು ನಾವು ಹೇಗೆ ಬೆಳಿತೀವಿ ಲೈಫಲ್ಲಿ ಅನ್ನೋದ್ರ ಬಗ್ಗೆ ನಾನು ಮತ್ತು ಇನ್ನು ಹೊಸ ಹೊಸ ವಿಡಿಯೋಗಳು ಹಾಕಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳ್ತಾ, ಸ್ಟೂಡೆಂಟ್ಗೂ ಮತ್ತು ಜಾಬ್ ಮಾಡೋರಿಗೂ ಎಲ್ಲರಿಗೂ ಮತ್ತು ಪ್ರತಿಯೊಬ್ಬರಿಗೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ನಿಮಗೆ ಹೆಲ್ಪ್ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ದಯವಿಟ್ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಬಹಳ ಅಂದರೆ ಬಹಳದು ಆರ್ಗಾನಿಕ್ ಆಗಿ ಕೆಲವೊಂದು ಮೆಸೇಜ್ಗಳು ನಿಮಗೆ ಸಿಗ್ತವೆ. ಸ್ಟಡಿ ಮಾಡೋರು ಮತ್ತು ಜಾಬ್ ಮಾಡೋರು ಎಲ್ಲ ಥರದ್ದು, ಎಸ್ಪೆಷಲಿ ನಮ್ಮ ಎನ್ವೈರನ್ಮೆಂಟ್ ಅಂತಂದರೆ ರೈತರಾಗಿರ್ಬೋದು ಮತ್ತು ಈ ಲ್ಯಾಂಡ್ಸ್ಕೇಪಿಂಗ್ ಅಂತ ಹೇಳ್ಬಿಟ್ಟು ಏನು ಹೇಳ್ತೀವಲ್ಲ, ಲ್ಯಾಂಡ್ಸ್ಕೇಪಿಂಗ್ ಮಾಡೋರಾಗಿರ್ಬೋದು, ಆರ್ಗಾನಿಕ್ಕಾಗಿ ಫ್ರೆಂಡ್ಸ್, ಯಾವುದೇ ಥರ ಕೆಮಿಕಲ್ಲು ಇಲ್ಲ ಮತ್ತೊಂದು ಇಲ್ಲ. ಸೊ ಆರ್ಗಾನಿಕ್ ಆಗಿ ನೀವು ಬೆಳಿಬೇಕಂತಂದರೆ ದಯವಿಟ್ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ಹೊಸ ವಿಷಯಗಳನ್ನು ತಿಳಿಸ್ತಾ ಇರ್ತೀನಿ ಅಂತ ಹೇಳ್ತಾ, ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮುಗಿಸೋ ಸಮಯ ಆಯಿತು. ಮತ್ತು ಮುಂದಿನ ಹೊಸ ವಿಡಿಯೋಗಳಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರಗಳು, ಎಲ್ಲರಿಗೂ ನಮಸ್ಕಾರ.